ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಚಳ್ಳಕೆರೆ ತಾಲೂಕು ಪರಮಪೂಜ್ಯ ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ವಿ.ಡಿ. ವೀರೇಂದ್ರ ಹೆಗ್ಗಡೆಯವರ ಹಾಗೂ ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆಯವರ ಶುಭಾಶೀರ್ವಾದದೊಂದಿಗೆ ಪಾನಮುಕ್ತ ಸದಸ್ಯರ ನವಜೀವನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಯೋಜನಾ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ದೊಡ್ಡರಂಗಪ್ಪ ವಹಿಸಿದ್ದರು. ಮಂಜುನಾಥ ಸಂಘದ ಸುಮಾರು 1736ನೇ ಮಧ್ಯವರ್ಜನಾ ಶಿಬಿರವನ್ನ ನೆರವೇರಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವಿನಯ್ ಕುಮಾರ್, ಸುವರ್ಣ, ಜಿಲ್ಲಾ ನಿರ್ದೇಶಕರು, ಮುಖ್ಯ ಅತಿಥಿಗಳಾಗಿ ಬಿಸಿ ಸಂಜೀವ್ ಮೂರ್ತಿ, ಯುಎಸ್ ವಿಷ್ಣುಮೂರ್ತಿರಾವ್, ನೇತಾಜಿ ಪ್ರಸನ್ನ, ಶಶಿಕಲಾ ಎಂ, ಯೋಜನಾಧಿಕಾರಿಗಳು ಕಿಶೋರ್ ಶೆಟ್ಟಿ, ಜಗದೀಶ್, ನಾಗರಾಜ್ ಕುಲಾಲ್, ಯೋಜನಾಧಿಕಾರಿಗಳು, ಜನಜಾಗೃತಿ ವಿಭಾಗ, ಪ್ರಾದೇಶಿಕ ಕಚೇರಿ ಚಿತ್ರದುರ್ಗ ಇತರರು ಪಾಲ್ಗೊಂಡಿದ್ದರು. 2 ಫ್ಲೋರಿನ ಮನೆ ಕಟ್ಟಿದ್ದಾರೆ, ತಂಗಿ ಮದುವೆ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ಈಗ ನೀರು ಕೂಡ ಜೀವನ ಮಾಡ್ತಿದ್ದಾರೆ. ಯಾಕಂದ್ರೆ ನಾನು ಹೇಳ್ತಿರೋದು 18 ವರ್ಷದ ಹಿಂದಿನ ಕತೆ. ಆವಾಗಿಂದ ಇವತ್ತಿನವರೆಗೂ ಕೂಡ ಅವರು ಚೆನ್ನಾಗಿ ಜೀವನ ಮಾಡ್ತಿದ್ದಾರೆ. ಹಾಗಾಗಿ ನಾವು ಹೇಳಿದ ಒತ್ತಾಯಪೂರ್ವಕವಾಗಿ ಇಷ್ಟಪಟ್ಟೆ ಆಗಲಿ ನಾವು ಒಂದ್ಸಲ ಒಳಗೆ ಬಂದ ನಂತರ ಅದರ ಏನು ಬಿಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಹೊರಗೋಗಿರ್ತೇವೆ, ಆನಂತರ ಅದನ್ನು ಮುಟ್ಟಬಾರ್ದು. ತುಂಬ ಬೇಸರ ಆಗೋ ಸಂಗತಿ ಏನಂತ ಹೇಳಿದರೆ, ನವಜೀವನ ಸಮಿತಿಯವರು ಮನೆ ಭೇಟಿ ಮಾಡಬೇಕಂತ ನಾನು ನಾಗರಸರು ಪಾಪ ಅವರು ಚಿತ್ರದುರ್ಗದಿಂದ ಬಂದಿದ್ದರು. ನಾನಿಲ್ಲಿ ನನ್ನ ಕೆಲಸ ಎಲ್ಲ ಬಿಟ್ಟು ಹೋಗಿ ಮಾತಾಡ್ಸ್ಕೊಂಡು ಬರುವಂಥ ಒಂದು 3-4 ಜನರ ಮನೆಗೆ ಹೋದ್ವಿ. ಒಂದು ನವೇಂದ್ರ ಮನೆಗೆ, ಇನ್ನೊಂದಿಬ್ಬರು ಮನೆಗೆ ಹೋದ್ವಿ. ಅವ್ರು ಅವಾಗ ಒಟ್ಟುವರೆಗೂ ಚೆನ್ನಾಗಿದ್ದಂಥ ಮೆಂಬರ್ಸ್. ಈಗ ನಾಳೆ ಅಂತ ಹೇಳಿದರೆ ನಾವು ನವಜೀವನೋತ್ಸವ ಕಾರ್ಯಕ್ರಮ ಮಾಡಬೇಕಂತ ಹೇಳುವಾಗ ನಿನ್ನೆಲ್ಲ ಮೊನ್ನೆ ನನಗೆ ಸೇವಾ ಪ್ರತಿನಿಧಿಯಿಂದ ಕಾಲ್ ಮೇಡಮ್, ಇಷ್ಟು ದಿನ ಚೆನ್ನಾಗಿದ್ದ ಈಗ ಕುಡಿತಿದ್ದಾನೆ, ಏನಾಯ್ತು ಹೇಳಿ, 10 ವರ್ಷದಿಂದ ಬಿಟ್ಟವರು ಈಗ ಮತ್ತೆ ಪುನಃ ಕುಡಿಲಿಕ್ಕೆ ಹೋಗುದು ಅಂತ ಹೇಳಿದರೆ ಏನು ನೀರಲ್ಲಿ ಹೋಮ ಮಾಡಿದಾರೆ ಆಯ್ತು ನೀವು ಮಾಡಿದಂಥ ಕೆಲಸ, ಹೌದಲ್ವಾ? ಒಂದು ಸಲ ನಾವು ಬಿಟ್ಟದ್ದನ್ನು ಬಿಟ್ಟೇ ಬಿಡಬೇಕು. ಆಮಿಷ ಒಡ್ಡವರು ಎಷ್ಟು ಜನ ಇಲ್ಲ. ಕೊಲೆ ಮಾಡಿ ಅಂತ ಹೇಳಿದ್ಕೊಳ್ಳಿ ನಾವು ಕೊಲೆ ಮಾಡ್ತೇವೆ, ಹೋಗಿ ಗುಂಡಿಗೆ ಬೀಳಂದ್ರೆ ಬೀಳ್ತೇವ. ಎಂಥ ಕುಡುಕನೇ ಆಗಲಿ ರೋಡ್ ಮೇಲೆ ಬಿದ್ದದ್ದು ನೀವು ನೋಡಿದ್ದೀರಾ? ಬಸ್ ಅಡಿಗೆ ಬಿದ್ದದ್ದು, ಚರಂಡಿಗೆ ಬಿದ್ದದ್ದು ನೋಡಿದ್ದೀರಾ? ಎಲ್ಲೂ ಬೀಳಿ ಎಲ್ಲೊತ್ತು ನಮ್ಮ ಸೀದಾ ಮನೆಗೆ ಹೋಗಿ ಮುಡ್ತಾರೆ. ಹೌದಾ? ಎಂಥ ಹುಡುಕ ಯಾರೋ ನಮ್ಗೆ ಆಮಿಷ ಹುಡುಕ್ತಾರೆ, ಯಾರು ಹೇಳ್ತಾರೆ ಅಂತ ಹೇಳಿದ ತಕ್ಷಣ ನಾವು ಕುಡಿಯೋದನ್ನು ಕಲ್ತಿದ್ರೆ ಎಷ್ಟು ಖುಷಿಯಿಂದ ಇದ್ರು. ನಾವು ಹೋದಾಗ ಅವ್ರ ತಾಯಿ, ಅವ್ರ ಹೆಂಡತಿ, ಮತ್ತು ಅವ್ರ ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಎಷ್ಟು ಚೆಂದ ಮಾತಾಡ್ಕೊಂಡು ಖುಷಿಯಿಂದ ಫೋಟೋ ಎಲ್ಲ ತಗೊಂಡು ನಾವು ಬಂದರೆ, ಈಗ ಕಾರ್ಯಕ್ರಮ ಮಾಡುವ ಅಂತೇಳಿ ಒಂದು ಪೂರ್ವಭಾವಿ ಸಭೆ ಮಾಡಿದ್ವಿ ಹೋಗೋದು. ಅದಕ್ಕೂ ನಾವೆಲ್ಲರೂ ಸೇರಿ ಊಟ ಮಾಡಿಸ್ತೇವೆ, ಅದನ್ನು ಕೊಡ್ತೇವೆ, ಇದನ್ನು ಕೊಡ್ತೇವೆ ಅಂತೇಳಿ ಹೇಳಿ ಹೋದವರು ಈಗ ಅವ್ರು ದುಡ್ಡು ಕೊಡೋದು ಬೇಡ ಆಗಿತ್ತು, ನಮ್ಗೆ ಬಂದರೂ ಸಾಕಾಗಿತ್ತು. ಅವರು ದುಡ್ಡು ಇಲ್ಲ, ಮನುಷ್ಯರು ಇಲ್ಲ ಅಂತ ಹೇಳಿ ಆಗಿತ್ತು. ನಾನು ಹೇಳುದು, ಇಷ್ಟು ವರ್ಷ ನಾವು ಕಷ್ಟಪಟ್ಟು ಮಾಡಿದ ಕೆಲಸಕ್ಕೆ ಏನು ಪ್ರತಿಫಲ ಸಿಕ್ತು? ಖುಷಿಯಿಂದ ಇದ್ದಂಥ ಫ್ಯಾಮಿಲಿ ಈಗ ಮತ್ತೆ ತೊಡುವಂಥ ಸ್ಥಿತಿ. ಅವರ ಹೆಂಡತಿ ಫೋನ್ ಮಾಡ್ಕೊಂಡು ಅಳ್ತಿದ್ದಾರೆ. ನಾವೇನು ಮಾಡ್ಲಿಕ್ಕಾಗುತ್ತೆ ಹೇಳಿ? ಸಣ್ಣ ಮಕ್ಕಳಾದ್ರೆ 2 ಒಡೆದು ಕೂತ್ಕೊಳಿಸ್ಬೋದು ಅಲ್ವಾ? ನೀನು ಯಾಕೆ ಹಾಗೆ ಮಾಡಿದೆ? ದೊಡ್ಡವ್ರು ನೀವು, ನಮ್ಮಿಂದ ವಯಸ್ಸಲ್ಲೂ ದೊಡ್ಡವರು ಇರ್ತಾರೆ, ಕೆಲವರು ಸಣ್ಣ ವಯಸ್ಸಿನವರು ಇದ್ರೂ ಕೂಡ ಪಡೀಲಿಕ್ಕಾಗತ್ತೆ? ಈಗ ಹೊಡೆದು ಕೊಡ್ತೆ ಬಿಡ್ಲಿಕ್ಕೆ ಸಾಧ್ಯನೇ ಯಾರಿಂದನೂ? ಎಲ್ಲದಕ್ಕೂ ಕೂಡ ಸರ್ ಹೇಳಿದಾಗೆ ನಮ್ಮ ಆತ್ಮಶಕ್ತಿ ಅದು ನಮ್ಮ ಮನಸ್ಸಲ್ಲಿ ಬರಬೇಕು. ನಾನು ಇನ್ಮೇಲೆ ಕುಡಿಬಾರ್ದು, ನಾನು ಚೆನ್ನಾಗಿರ್ಬೇಕು ಅನ್ನೋ ಮನಸ್ಥಿತಿ ನಿಮ್ಗಿರಬೇಕು. ಹಾಗಿದ್ರೆ ಮಾತ್ರ ಏನಾಗುತ್ತೆ, ನಾವು ನಮ್ಮ ಸಂಸಾರ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ನೀವು ನಮಗೇನಂದರೆ ಬರ್ದಿದ್ದವ್ರು ಬಿಡಿ, ಆದರೆ ಅವ್ರ ಬದಲಿಗೆ ಅವ್ರ ಹೆಂಡತಿಯರಾದರೂ ಬಂದು ಅವ್ರ ಅನಿಸಿಕೆಯನ್ನು ಹೇಳ್ಕೊಂಡು ನಮ್ಮ ಮನೆಯವ್ರು ಚೆನ್ನಾಗಿದ್ರೆ ಚೆನ್ನಾಗಿ ಜೀವನ ಮಾಡಿ ಹೋಗ್ಲಿಕ್ಕೂ ಬರ್ತದೆ, ಕೆಲಸ ಮಾಡ್ಲಿಕ್ಕೂ ಬರ್ತದೆ, ಬುದ್ಧಿಶಕ್ತಿ ಇದೆ, ಮನಸ್ಸು ಇದೆ, ಎಲ್ಲವೂ ನಮಗಿದೆ. ಹಾಗಂತೇಳಿ ಪ್ರಾಣಿಗಳಿಗೆ ಬಂದಾಗ ಒಂದೊಂದು ನ್ಯೂನ್ಯತೆಗಳನ್ನು ಕೊಟ್ಟಿದ್ದಾರೆ. ನಾಯಿಯ ವಿಚಾರಕ್ಕೆ ಬಂದಾಗ ಅದಕ್ಕೆ ಬೊಗಳ್ಲಿಕ್ಕೆ ಗೊತ್ತಿದೆ, ಅದಕ್ಕೆ ಮಾತಾಡಲಿಕ್ಕೆ ಬರೋದಿಲ್ಲ. ಹಾವುಗಳಿಗೆ ಬಂದರೆ ಅದು ತೆವಳ್ಕೊಂಡು ಹೋಗ್ತದೆ, ಅಥವಾ ಅದಕ್ಕೆ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಥವಾ ಒಂದೊಂದು ಪ್ರಾಣಿ ಪಕ್ಷಿಗಳಲ್ಲಿ ಒಂದೊಂದು ನ್ಯೂನ್ಯತೆಗಳನ್ನು ಭಗವಂತ ಕೊಟ್ಟಿದ್ದಾರೆ. ಆದರೆ ಈ ಮನುಷ್ಯನಿಗೆ ಯಾವುದೇ ನ್ಯೂನ್ಯತೆಗಳನ್ನು ಕೊಟ್ಟಿದೆ, ಎಲ್ಲವನ್ನ ಹೇಗೆ ಕೊಡಬೇಕು ಎಲ್ಲವನ್ನ ಭಗವಂತ ವಿಶಿಷ್ಟ ರೀತಿಯಲ್ಲಿ ನಮಗೆ ಭಗವಂತ ಕೊಟ್ಟಿದ್ದಾನೆ. ಈ ಜನ್ಮ ಬರುವುದು 7 ಜನ್ಮಕ್ಕೆ ಒಂದು ಸಲ ಮನುಷ್ಯ ಜನ್ಮ ಬರ್ತದೆ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ಪುರಾಣ ಹೇಳ್ತದೆ 7 ಜನ್ಮದ ನಂತರ ಭಗವಂತ ಮನುಷ್ಯ ಜನ್ಮ ಕೊಡ್ತಾನೆ. 84 ಲಕ್ಷ ಕೋಟಿ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ ಅಂತೇಳಿ ಪುರಾಣ ಹೇಳ್ತದೆ. ಇವತ್ತು ನಮ್ಮ ಇಂದ್ರಿಯಗಳನ್ನು
ನಾವು ರಕ್ಷಣೆ ಮಾಡಬೇಕಾಗ್ತದೆ. ನಾವು ರಾಜರು, ನಾವು ಈ ಜೀವನ ಅನ್ನೋಂಥದ್ದು ಒಂದು ಹೋರಾಟ. ನಾವಿಲ್ಲಿ ಯಾರು ಅಂತ ಕೇಳಿದ್ರೆ ನಾವು ರಾಜರಾಗಿದ್ದೇವೆ. ಹಾಗಾದ್ರೆ ರಾಜ ಯುದ್ಧ ಮಾಡ್ಬೇಕಂತಂದ್ರೆ ಏನು ಬೇಕು? ಯಾರು ಬೇಕು ಯುದ್ಧ ಮಾಡಬೇಕು ಅಂತಂದ್ರೆ? ಮಾತಾಡಿ. ಸೈನಿಕರು ಬೇಕು. ಏನು ಬೇಕು? ಸೈನಿಕರು ಬೇಕು. ಸೈನಿಕರ ಮೇಲ್ಗಡೆ ಯಾರಿರ್ಬೇಕು? ಅಲ್ಲ, ಮಂತ್ರಿ ಇರಬೇಕು. ಯಾರಿರ್ಬೇಕು? ಮಂತ್ರಿ. ಮಂತ್ರಿಯ ಮೇಲೆ ಯಾರಿರ್ಬೇಕು? ಸೇನಾಧಿಪತಿ ಇರಬೇಕು. ನೋಡಿ, ಈ ಹೋರಾಟ ಮಾಡುವಾಗ ಈ ರಾಜ ಅಂತಂದ್ರೆ ನೋಡಿ, ನೀವು ಸರ್ಕಾರದ ವಿಚಾರಕ್ಕೆ ಬರುವ ಒಬ್ಬ ಮುಖ್ಯಮಂತ್ರಿ, ಆನಂತರ ಯಾರು? ಉಪಮುಖ್ಯಮಂತ್ರಿ, ಆನಂತರ ಜಿಲ್ಲಾ ಉಸ್ತುವಾರಿ ಸಚಿವ, ಆನಂತರ ತಾಲೂಕು, ಆನಂತರ ಗ್ರಾಮ, ಈ ರೀತಿ ಬರ್ತದೆ. ಅದೇ ರೀತಿ ಒಬ್ಬ ರಾಜ ಮೇಲೆ ಕೂತ್ಕೊಳ್ಬೇಕು ಅಂತಂದ್ರೆ ಅವನ ಕೈ ಕೆಳಗಡೆ ಮಂತ್ರಿ ಇರ್ತಾನೆ, ಅವನ ಕೈ ಕೆಳಗಡೆ ಸೇನಾಧಿಪತಿ ಇರ್ತಾನೆ, ಅವನ ಕೆಳಗಡೆ